ಹಾಯ್ ಹಲೋ ಸ್ನೇಹಿತರೆ, ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಚಾನಲ್ಗೆ ಸುಸ್ವಾಗತ. ಮೊದಲೇದಾಗಿ ಎಲ್ಲ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ನಿಮ್ಮ ಕೆಲಸಗಳು ಕೂಡ ತುಂಬಾ ಚೆನ್ನಾಗಿ ಹೋಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಫ್ಯೂಚರ್ನಲ್ಲಿ ಎಲ್ಲ ಮನುಷ್ಯರು ಭೂಲೋಕವನ್ನು ಬಿಟ್ಟು ಬೇರೆ ಒಂದು ಪ್ಲ್ಯಾನೆಟಲ್ಲಿರೋಕ್ಕೆ ಶುರು ಮಾಡಿರ್ತಾರೆ. ಆದರೆ ಒಂದು ಯುವಿಲ್ ಎಕ್ಸ್ಪೆರಿಮೆಂಟ್ನ ಕಾರಣ ಎಲ್ಲ ಮನುಷ್ಯರು ಮಾನ್ಸ್ಟರ್ಗಳಾಗಿ ಬದಲಾವಣೆಯಾಗಿ ಎಲ್ಲ ಕಡೆ ಅವ್ಯವಸ್ಥೆಯನ್ನು ಶುರು ಮಾಡ್ತಾರೆ. ಹೀಗಾದಾಗ ಒಬ್ಬ ತಂದೆ ತನ್ನ ಮಗಳನ್ನ ಕಾಪಾಡ್ತಾನ. ನಾನಿವತ್ತು ಎಕ್ಸ್ಪ್ಲೇನ್ ಮಾಡೋಕೆ ಹೊರಟಿರೋ ಮೂವಿಯ ಹೆಸರು ದ ಒಸೈರಿಸ್ ಚೈಲ್ಡ್. ಫಿಲ್ಮ್ನ ಸ್ಟಾರ್ಟಿಂಗಲ್ಲಿ ನಮಗೆ ತುಂಬ ವರ್ಷದ ಮುಂದೆ ಇರೋ ಒಂದು ಫ್ಯೂಚರ್ನ ನಾವು ನೋಡ್ತೀವಿ, ಎಲ್ಲಿ ಮನುಷ್ಯರು ಅರ್ತ್ನ ಬಿಟ್ಟು ಬೇರೆ ಪ್ಲ್ಯಾನೆಟ್ಸಲ್ಲಿ ಕೂಡ ಇರೋಕ್ಕೆ ಶುರು ಮಾಡಿರ್ತಾರೆ. ಆ್ಯಂಡ್ ಅರ್ತ್ನ ಆಚೆ ಒಂದು ಮಿಲಿಟ್ರಿ ಕಾಂಟ್ರಾಕ್ಟ್ ಕಂಪನಿ ಹೆಸರು ಎಕ್ಸಾರ್ ಆಕಾಶದಲ್ಲಿ ಒಂದು ದೊಡ್ಡ ಕಾಂಪ್ಲೆಕ್ಸ್ನ ನಿರ್ಮಾಣ ಮಾಡಿರ್ತಾರೆ. ಅಲ್ಲಿಂದ ಅವರು ಭೂಲೋಕದ ಥರನೇ ಇರೋ ಒಂದು ಹ್ಯಾಬಿಚುವಲ್ ಪ್ಲ್ಯಾನೆಟ್ ಒಸೈರಸ್ನ ಕೂಡ ಅವರು ನೋಡ್ಬೋದಾಗಿತ್ತು. ಮನುಷ್ಯರು ಅಲ್ಲೂ ಕೂಡ ಒಂದು ಕಾಂಪ್ಲೆಕ್ಸ್ ಕಟ್ಟೋ ಪ್ರಯತ್ನದಲ್ಲಿದ್ದರು. ಆಕಾಶದಲ್ಲಿ ಎಕ್ಸಾರ್ ಕಾಂಪ್ಲೆಕ್ಸ್ನ ಜೊತೆ ಮಿಲಿಟರಿ ಬೇಸ್ ಫ್ಲೋಟಿಲಾ ಕೂಡ ಇತ್ತು, ಎಲ್ಲಿ ನ್ಯೂ ಪ್ರಾಜೆಕ್ಟ್ಸ್ಗಳ ಇನ್ಚಾರ್ಜ್ ಕೇನ್ ಆಗಿದ್ದ. ಕೇನ್ ಒಂದು ವಾರ್ನ ಹೀರೋ ಆಗಿದ್ದ, ಯಾರು ಅರ್ತ್ನ ಒಂದು ಕಾಂಬ್ಯಾಟ್ ಮಿಷನ್ ಆಕ್ಸಿಡೆಂಟಿಂದ ಬಿಡಬೇಕಾಯ್ತು. ಆ್ಯಂಡ್ ಇವನ ಈ ಒಂದು ತಪ್ಪಿಂದ ಆಫೀಷಿಯಲ್ಸ್ ಇವನ ಮೇಲೆ ಒಂದು ಡ್ರಗ್ಸ್ ಕೇಸ್ನ ಹಾಕ್ತಾರೆ. ಆದರೆ ಕೇನ್ನ ಒಂದು ಒಳ್ಳೆ ಕ್ಯಾರಿಯರಿಂದ ಈ ಒಂದು ಕೇಸಿಂದ ಅವನು ಸೇಫ್ ಆಗ್ತಾನೆ. ಕೇನ್ ಅರ್ತ್ನ ಬಿಟ್ಟು ಫ್ಲೋಟಿಲಾದಲ್ಲಿ ಕೆಲಸ ಮಾಡ್ತಾ ಇದ್ದ. ಆ್ಯಂಡ್ ಇದರಿಂದ ಅವನು ತನ್ನ ಫ್ಯಾಮಿಲಿಯಿಂದ ಕೂಡ ದೂರ ಇದ್ದ. ಆ್ಯಂಡ್ ಅವನ ಮಗಳು ಇಂಡಿನ ಕೂಡ ಅವನು ದಿನ ನೋಡೋಕ್ಕಾಗ್ತಾ ಇರಲಿಲ್ಲ. ಒಂದಿನ ಕೇನ್ ತನ್ನ ಮಗಳ ಜೊತೆ ಒಸೈರಸ್ ಡೆಸರ್ಟ್ನಲ್ಲಿ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗ್ತಾನೆ. ಆದರೆ ಇಂಡಿಗೆ ಆ ಒಂದು ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋದಲ್ಲಿ ಯಾವುದೇ ಇಂಟ್ರೆಸ್ಟ್ ಇರಲಿಲ್ಲ. ನಂತರ ಕೇನ್ ತನ್ನ ಒಂದು ಸ್ಪೆಷಲ್ ವೆಪನ್ನಿಂದ ಹೇಗೆ ಶೂಟ್ ಮಾಡಬೇಕನ್ನೋದನ್ನ ಕೂಡ ತನ್ನ ಮಗಳಿಗೆ ಹೇಳ್ಕೊಡ್ತಾನೆ. ಈ ಒಂದು ಮೀಟಪ್ ಆದ ನಂತರ ಇಂಡಿನ ಆ ಒಂದು ಒಸೈರಸ್ ಸಿಟಿಯಲ್ಲಿ ತನ್ನ ಒಬ್ಬರು ರಿಲೇಟಿವ್ನ ಜೊತೆ ಕೇನ್ ಕಳಿಸ್ಕೊಡ್ತಾನೆ. ಯಾಕಂದರೆ ಕೇನ್ಗೆ ತನ್ನ ಮಗಳನ್ನ ಫ್ಲೋಟಿದಾದಲ್ಲಿ ಕರ್ಕೊಂಡು ಹೋಗೋದು ಅಲವ್ ಇರಲಿಲ್ಲ. ಅವನು ಇಂಡಿಗೆ ಪ್ರಾಮಿಸ್ ಮಾಡ್ತಾನೆ, ಇನ್ನು ಕೇವಲ ಒಂದೇ ವಾರದಲ್ಲಿ ನಾನು ಮತ್ತೆ ವಾಪಸ್ ಬರ್ತೀನಿ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ, ರಾತ್ರಿ ಹೊತ್ತಲ್ಲಿ ಒಸೈರಸ್ ಸಿಟಿಯಲ್ಲಿ ಮಾನ್ಸ್ಟರ್ಸ್ಗಳು ಓಡಾಡ್ತಿರ್ತವೆ. ಆ್ಯಂಡ್ ತುಂಬಾ ಭಯಂಕರವಾಗಿದ್ವು. ಆ್ಯಂಡ್ ನೆಕ್ಸ್ಟ್ ಡೇ ಕೇನ್ ತನ್ನ ಮೆಸೇಜ್ಗಳನ್ನ ಚೆಕ್ ಮಾಡ್ತಿರುವಾಗ ತನ್ನ ಕೋವರ್ಕರ್ ಹಾಗೆ ತನ್ನ ವೈಫ್ನ ಮೆಸೇಜ್ನ ಇಗ್ನೋರ್ ಮಾಡಿ ತನ್ನ ಮಗಳ ಮೆಸೇಜ್ಗಳ ರಿಪೋರ್ಟ್ಗಳನ್ನ ಕೇಳ್ತಾ ಇರ್ತಾನೆ. ಆದರೆ ಸಡನ್ನಾಗಿ ಆ ಮೆಸೇಜ್ಗಳು ಸ್ಟಾಪ್ ಆಗಿಬಿಡುತ್ತೆ. ಕೇನ್ ಅದನ್ನ ಮತ್ತೆ ಪ್ಲೇ ಮಾಡ್ತಾನೆ, ಆದರೆ ಮತ್ತೆ ಅದು ಫೇಲ್ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ನಾವು ನೋಡ್ತೀವಿ ಎಕ್ಸಾರ್ ಕಾಂಪ್ಲೆಕ್ಸ್ನ ಇನ್ಚಾರ್ಜ್ ಆಗಿರೋ ಲಿನೆಕ್ಸ್ ತುಂಬಾ ಸೆಲ್ಫಿಶ್ ಆಗಿರ್ತಾಳೆ. ಆ್ಯಂಡ್ ಯಾರಿಗೇನಾದರೂ ಆದರೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಅವಳಿಗೆ ಕಾಲೋನಿಯಿಂದ ಒಂದು ರಿಪೋರ್ಟ್ ಬರುತ್ತೆ, ಏನಂದರೆ ಪ್ರಿಸನ್ ಒಳಗಡೆ ಒಂದಷ್ಟು ಕ್ರಿಯೇಚರ್ಸ್ಗಳು ನುಗ್ಗಿ ಕೈದಿಗಳನ್ನ ಸಾಯಿಸ್ತಾ ಇದ್ದಾವೆ ಅಂತ. ಈ ಒಂದು ಕ್ರಿಯೇಚರ್ಸ್ನ ಸ್ವತಃ ಎಕ್ಸಾರ್ ಕಂಪ್ನಿನೇ ಒಂದು ಎಕ್ಸ್ಪೆರಿಮೆಂಟಲ್ಲಿ ಸೃಷ್ಟಿ ಮಾಡಿರುತ್ತೆ. ಆ ಮಾನ್ಸ್ಟರ್ಸ್ ಯಾವ ಎಕ್ಸ್ಟೆಂಟ್ಗೆ ಹೋಗಿದ್ವು ಅಂದರೆ ಅನ್ನಿಸ್ತಾ ಇತ್ತು ಇನ್ನು ಸ್ವಲ್ಪ ಹೊತ್ತರಲ್ಲೇ ಪೂರ್ತಿ ಸಿಟಿನ ನಾಶ ಮಾಡಿಬಿಡ್ತಾವೇನೋ ಅಂತ. ಕೇನ್ಗೆ ಕೈಲಾದಷ್ಟು ಮನುಷ್ಯರ ಜೀವನ ಕಾಪಾಡಬೇಕಾಗಿರುತ್ತೆ. ಆದರೆ ಲಿನೆಕ್ಸ್ಗೆ ಅನ್ನಿಸ್ತಾ ಇತ್ತು ಇದರಿಂದ ಅವರ ಕಂಪ್ನಿಯ ಒಂದು ರೆಪ್ಯುಟೇಷನ್ ಹಾಳಾಗ್ಬೋದು ಅಂತ. ಆದ್ದರಿಂದ ಅವಳು ಒಂದು ಆಲ್ಟರ್ನೇಟಿವ್ ಪ್ಲ್ಯಾನ್ ಮಾಡ್ತಾಳೆ. ಅದೇನೆಂದರೆ ಒಂದು ಮೀಟಿಂಗ್ನ ವ್ಯವಸ್ಥೆ ಮಾಡ್ತಾಳೆ. ಆದರೆ ಮೀಟಿಂಗಲ್ಲಿ ಅವಳು ಎಲ್ಲ ಮೆಂಬರ್ಸ್ ಹತ್ರ ಸತ್ಯನ ಮುಚ್ಚಿಟ್ಟು ಬದಲಾಗಿ ಹೇಳ್ತಾಳೆ, ಕೈದಿಗಳು ತುಂಬಾ ತೊಂದರೆ ಕೊಡ್ತಾಯಿದ್ರು. ಆ್ಯಂಡ್ ಅವರು ಒಂದು ಲೇತಲ್ ವೈರಸ್ನ ಕಬ್ಜಾದಲ್ಲಿದ್ದರು. ಯಾವುದರತ್ರೂ ಅವರು ಪೂರ್ತಿ ಪ್ಲ್ಯಾನೆಟ್ನ ಹಾಸ್ಟೇಜ್ ಆಗಿ ಕನ್ವರ್ಟ್ ಮಾಡೋದ್ರಲ್ಲಿದ್ದರು. ಆದರೆ ಎಕ್ಸಾರ್ ಕಂಪ್ನಿಯವರನ್ನು ತಡೆಯೋ ಪ್ರಯತ್ನದಲ್ಲಿದ್ದಾರೆ. ಆದ್ದರಿಂದ ಈ ಒಂದು ವೈರಸ್ನ ರಿಲೀಸ್ ಮಾಡಬೇಕಾಯ್ತು. ಆ್ಯಂಡ್ ಇದರ ಕಾರಣ ಅವರು ಹೋಲ್ ಪ್ಲ್ಯಾನೆಟ್ನ ಡಿಸ್ಟ್ರಾಯ್ ಮಾಡಬೇಕಾಗತ್ತೆ. ಲಿನೆಕ್ಸ್ ಎಲ್ಲ ಮೆಂಬರ್ಸ್ಗೆ ತಮ್ಮ ತಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಸೇಫಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಪ್ರಾಮಿಸ್ ಮಾಡ್ತಾಳೆ. ಇನ್ನೊಂದು ಕಡೆ ಕೇನ್ ಇದರಿಂದ ತುಂಬಾ ನರ್ವಸ್ ಆಗಿ ಇಂಡಿಗೆ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನದಲ್ಲಿರ್ತಾನೆ. ಆದರೆ ಇದರಿಂದ ಏನು ಯೂಸ್ ಆಗ್ತಿರಲ್ಲ. ಕರ್ನಲ್ಗೆ ಇವನ ಮೇಲೆ ಒಂದು ಕರುಣೆ ಬಂದು
ಎಲ್ಲ ಸತ್ಯನ ಹೇಳ್ತಾನೆ. ಅದೇನೆಂದರೆ ಇದು ಯಾವುದೇ ರೀತಿ ವೈರಸ್ ಅಲ್ಲ, ಅದು ಆ್ಯಕ್ಚುಲಿ ಒಂದು ಮಿಷಿನ್. ಯಾವುದರ ಮೇಲೆ ಇಷ್ಟು ವರ್ಷ ಸೀಕ್ರೆಟಾಗಿ ಕೆಲಸ ನಡೀತಾ ಇತ್ತು. ಆ ಮಿಷನ್ನ ಹೆಸರು ರೇಕ್ ಅನ್ನೋ ಒಂದು ಕ್ರಿಯೇಚರ್ನ ಕ್ರಿಯೇಷನ್. ಯಾವುದನ್ನ ನೀವು ಕಾಲೋನೀಸ್ ಮಾಡೋದ್ರಲ್ಲಿ ಉಪಯೋಗ ಮಾಡ್ಕೋತಾರೆ. ಇದನ್ನೆಲ್ಲ ಕೇಳಿ ಕೇನ್ಗೆ ಕರ್ನಲ್ ಮೇಲೆ ತುಂಬಾ ಕೋಪ ಬರುತ್ತೆ. ಅಷ್ಟಕ್ಕೂ ಇನ್ಫ್ಯಾಕ್ಟ್ ಕರ್ನಲ್ ಇದೆಲ್ಲ ಈಗ ಯಾಕೆ ಕೇಳ್ತಾ ಇದ್ದಾನೆ ಆ್ಯಂಡ್ ಇಷ್ಟು ದಿನ ಯಾಕೆ ಈ ಒಂದು ಸತ್ಯನ ಮುಚ್ಚಿಟ್ಟ ಅಂತ. ಆದರೆ ಕರ್ನಲ್ಗೆ ಅವನನ್ನು ಕನ್ವಿನ್ಸ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಸೊ ಕರ್ನಲ್ ಕೇನ್ಗೆ ಹೇಳ್ತಾನೆ, ಇನ್ನು ಕೇವಲ 20 ನಿಮಿಷದಲ್ಲಿ ಅವರು ಮೇನ್ ಗೇಟ್ನ ಕ್ಲೋಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇದಾದ್ಮೇಲೆ ಯಾರೂ ಸ್ಟೇಷನಿಂದ ಆಚೆ ಹೋಗೋಕ್ಕಾಗಲ್ಲ. ಆಗ ಕೇನ್ ಡಿಸೈಡ್ ಮಾಡ್ತಾನೆ ತನ್ನ ಒಂದು ಬೆಸ್ಟ್ ಕೆಲಸ ಮಾಡಬೇಕು ಅಂತ, ಅದೇ ಪೈಲಟಿಂಗ್. ಸೊ ಅವನು ಸ್ಪೇಸ್ಶಿಪ್ನ ಹೈಜಾಕ್ ಮಾಡಿ ಸ್ಟೇಷನಿಂದ ಆಚೆ ಹೋಗ್ತಾನೆ. ಅವನು ಹೇಗೋ ಕಷ್ಟಪಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆದರೆ ಈಗಲೂ ಎಕ್ಸಾರ್ ಕಂಪ್ನಿ ಒಬ್ಬ ಗಾರ್ಡ್ ಶಿಪ್ ಈಗಲೂ ಅವನ ಹಿಂದೆನೇ ಇದ್ರು. ಯಾವಾಗ ಅವನು ಪ್ಲೇನ್ನ ಫೋರ್ಸ್ ಹೆಚ್ಚಿಸ್ತಾನೋ ಅವನು ಇದ್ದಕ್ಕಿದ್ದಾಗ ಅನ್ಕಾನ್ಷಿಯಸ್ನೆಸ್ ಆಗ್ಬಿಡ್ತಾನೆ.